ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆ ವಿರೋಧಿಸಿ ನಾಳೆ ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರು ಬಂದ್ಗೆ ಬೆಂಬಲವನ್ನ ಕೊಡ್ತಿದ್ದಾರೆ. ನಾವು ಜನರ ಪರವಾಗಿ ಇದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಈ ಒಂದು ಬಂದ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೇವೆ. ಕೆಲವೊಂದಿಷ್ಟು ರೈತರು ಕಾರ್ಖಾನೆ ಪರವಾಗಿರೋದು ನನ್ನ ಗಮನಕ್ಕಿಲ್ಲ. ನೋಡಿ, ಇಲ್ಲಿ ಒಮ್ಮತದ ಅಭಿಪ್ರಾಯಗಳಿಲ್ಲ, ಎರಡೆರಡು ರೀತಿಯಾಗಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕೆಲವರು ಜಮೀನು ಕಳ್ಕೊಂಡಿದ್ದಾರಲ್ಲ, ಅವರು ಇಲ್ಲಿ ಕಾರ್ಖಾನೆ ಆಗ್ಲಿ ಅಂತಿದ್ದಾರೆ. ಇನ್ನು ಕೆಲವರು ಕಾರ್ಖಾನೆ ಆಗೋದು ಬೇಡ, ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ, ಧೂಳು ಹೆಚ್ಚಾಗುತ್ತೆ ಅಂತ ವಿರೋಧಿಸ್ತಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರೆ ನಾನು ಮಾತನಾಡ್ತೀನಿ. ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಬೆಂಬಲ ನೀಡಿದ್ದಾರೆ. ಶ್ರೀಗಳ ಜೊತೆ ಈ ವಿಚಾರವಾಗಿ ನಾನು ಮಾತನಾಡಿದ್ದೇನೆ, ಅದನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ದಾರೆ. ಫ್ಯಾಕ್ಟರಿಗಿಂತ ಜನರ ಆರೋಗ್ಯ ಮುಖ್ಯ. ಆ ವಿಚಾರದೊಳಗೆ ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಪ್ರತಿಭಟನೆ ಮಾಡೋರ ಜೊತೆಗೆ ನಾನು ಮಾತಾಡಿದ್ದೀನಿ. ಈ ಕ್ಷೇತ್ರದ ಶಾಸಕರಾದಂಥ ರಾಘವೇಂದ್ರ ಇಟ್ನಾಳ್ ಅವರು ಇರ್ಬೋದು, ಮತ್ತು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಅಮರೇಗೌಡ ಬಯ್ಯಾಪುರ ಸಾಹೇಬ್ರು ಇರ್ಬೋದು, ನಾವು ರಾಯರೆಡ್ಡಿ ಸಾಹೇಬ್ರು ಇರ್ಬೋದು, ನಾವೆಲ್ಲರೂ ಕುಂತು ಚರ್ಚೆ ಮಾಡಿದ್ದೀವಿ. ಈ ವಿಚಾರದೊಳಗೆ ನಾವು ಜನರ ಪರ ನಿಲ್ಲುವಂಥ ಕೆಲಸವನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ. ಸರ್, ದ್ವಂದ್ವ ನಿಲುವು ಅನ್ನೋ ಪ್ರಶ್ನೆನೇ ಇಲ್ಲ. ದ್ವಂದ್ವ ನಿಲುವು ಪ್ರಶ್ನೆನೇ ಇಲ್ಲ. ಜನರ ಪರ ನಾವು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಈಗ ಕೆಲವೊಂದಿಷ್ಟು ಮಂದಿ ರೈತರು ನನಗೆ ಅಂದಿದ್ದು ನನ್ನ ಗಮನಕ್ಕಂತೂ ಇಲ್ಲ. ಬಟ್ ಡಿ ಸಿ ಅವ್ರ ಮನವಿ ಕೊಟ್ಟಿದ್ರೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ಬಟ್ ಒಂದಂತೂ ಸತ್ಯ, ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಇದನ್ನು ವಿರೋಧ ಮಾಡೋದ್ರಿಂದ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಏನು ಮೊಸಳೆ ಕಣ್ಣೀರು ಸುರಿಸುವಂಥ ಪ್ರಶ್ನೆ ಕಾಂಗ್ರೆಸ್ಗಾಗಲಿ ಶಿವರಾಜ್ ತಂಗಡಿಗಾಗಲಿ ಸಿದ್ದರಾಮಯ್ಯರಿಗೆ ಬರೋಂಥ ಸರ್ಕಾರಕ್ಕಾಗಲಿ ಮೊಸಳೆ ಕಣ್ಣೀರು ಸುರಿಸುವಂಥ ನಮ್ಮ ಸರ್ಕಾರನೇ ಅಲ್ಲ. ಮತ್ತು ಅದ್ರ ಒಬ್ಬ ಮಂತ್ರಿಯಾಗಿ ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆಂದರೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿ ಇದ್ರ ಬಗ್ಗೆ, ಯಾಕಂದರೆ ಇದು ಸತತವಾಗಿ 8 ವರ್ಷದಿಂದ ನಡೆಯುವಂಥ ಪ್ರಕ್ರಿಯೆ ಅಲ್ಲ. ಅದಕ್ಕೆ ಸರ್, ಈಗ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ ಮೇಲೆ ನಾನು ಸ್ಟ್ಯಾಂಡ್ ಹೇಳಿದ್ರೆ ಅದಕ್ಕೊಂದು ಗೌರವ ಇರ್ತೈತೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಇದು ಆದಮೇಲೆ ನಾವೆಲ್ಲರಿಗೂ ಹೇಳಿದ್ದೀನಿ, ಎಲ್ಲರನ್ನೂ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗುವಂಥ ಕೆಲಸವನ್ನು ಮಾಡಿಸ್ತೀನಿ. ಮಾಡಿಸಿ ಅವತ್ತ ನಿರ್ಧಾರವನ್ನು ಪಾಲ್ಗೊಳ್ಳೋಕ್ಕಾಗಲ್ಲ ಆದರೆ ನನ್ನ ಆ ವಿಚಾರದೊಳಗೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಒಬ್ಬ ಪ್ರತಿನಿಧಿಯಾಗಿ ಏನು ಮುಟ್ಟಿಸಬೇಕಾಗೈತೆ ಮುಖ್ಯಮಂತ್ರಿ ಗಮನ ತರಬೇಕು. ಈಗ ನನಗೆ ಆ ವರದಿ ಇವತ್ತೇ ನನಗೆ ಕೇಳಿದ್ದೆ ನೀವು.